ಹಾಯ್ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಶಶಿಲಕ್ಷ್ಮಿ ಚಾನಲ್ಗೆ. ಎಲ್ಲರೂ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇವತ್ತು ಸಂಡೇ ನಾವು ಊರಿಗೆ ಹೊರಟಿದ್ದೀವಿ, ಮನೆ ದೇವ್ರ ದೇವಸ್ಥಾನಕ್ಕೆ. ಹಾಗೆ ನಾಗರು, ವೀರಮಸ್ತಮ್ಮ, ಹಾಗೆ ಎಲ್ಲ ದೇವ್ರಿಗೂ ಊರಲ್ಲಿ ಪೂಜೆ ಕೊಡಬೇಕು. ಈಗ ಎಲ್ಲ ಕಡೆನೂ ಹಬ್ಬ ನಡೀತಿದೆ ಅಲ್ವಾ, ಪೂಜೆ ಮಾಡಿಸ್ಬೇಕು. ಅದಕ್ಕೆ ಹೊರಟಿದ್ದೀವಿ. ಗುರುವಾರ ಮಾಡಬೇಕು, ಇಲ್ಲ ಭಾನುವಾರ ಮಾಡಬೇಕು. ನಾವು ಮನೆ ಬಿಟ್ವಿ, ಆಲ್ರೆಡಿ 8 ಗಂಟೆ ಆಗಿತ್ತು. ಎಷ್ಟು ಬೇಗ ಎದ್ದು ಬೇಗ ಕೆಲಸ ಮಾಡಿಕೊಂಡ್ರು ಲೇಟ್ ಆಗೇ ಆಗುತ್ತೆ. ನಾವು ಪೂಜೆ ಸಾಮಾನೆಲ್ಲ ತೊಗೊಂಡಿದ್ವಿ. ಹೂವು ಮಾತ್ರ ತೊಗೋಬೇಕಾಯಿತು. ಸೋಲೂರ ಹತ್ರ ತೊಗೊಂಡ್ವಿ ಹೂವು ತೊಗೊಳ್ಳುವಾಗ ನನ್ನ ಮಗ ಬಂದು ಜ್ಯೂಸ್ ಇಸ್ಕೊಂಡ, ಬಿಡಲಿಲ್ಲ. ನೋಡಿ ಈಚೆ ಕಿಚ್ಚಾಡ್ತಾ ಇದ್ದಾನೆ. ನಾನೊಂದು ಹೇಳಬೇಕು, ನಿನ್ನೆ ರಾತ್ರಿ ಅಂತೂ ನನ್ನ ಮಗ 10:30 ಅಂಗಡಿ ನೋಡ್ಕೊಂಬಂದಿದ್ದಾನೆ ಜ್ಯೂಸ್ಗೋಸ್ಕರ. ನಿದ್ದೆಲ್ಲೂ ಕೂಡ ಕನ್ವರ್ಸ್ತಿದ್ದ. ಅಪ್ಪ ಎಷ್ಟು ಕ್ವಾಟ್ಲೆ ಕೊಡ್ತಾನೆ ಗೊತ್ತಾ. ಊರಲ್ಲಿ ಮನೆ ಇದೆ, ಅಲ್ಲಿಗೆ ಹೋಗ್ಬಿಟ್ಟು ಪೂಜೆ ಸಾಮಾನು ತಗೊಂಡು ಕಾರ್ ನಿಲ್ಲಿಸ್ಬಿಟ್ಟು ನಡ್ಕೊಂಡು ಹೋಗ್ತಾಯಿದ್ದೀವಿ. ಫಸ್ಟು ನಾಗರು ಮಾಡೋಣ ಅಂತ. ಬೇಗ ಹೊರಟಿದ್ದ ಕಾರಣನೇ ಇದು, ಬಿಸಿಲುಗಾಲ ಅಲ್ವಾ, ಬಿಸಿಲಿರುತ್ತೆ. ಕಾರಲ್ಲಿ ಹೋಗ್ಬೋದಿತ್ತು, ಬಟ್ ಕೆಲವು ಕಡೆ ಕಾರು ಹೋಗೋಕ್ಕೆ ಅಷ್ಟು ಜಾಗ ಇರೋದಿಲ್ಲ ಅಲ್ಲಿ. ಅದಕ್ಕೋಸ್ಕರ ನಡ್ಕೊಂಡೇ ಹೋಗೋಣ ಅಂದ್ಬಿಟ್ಟು ನಡ್ಕೊಂಡು ಹೊರಟ್ವಿ. ಸುಮ್ಮನೆ ಕಾರ್ ಯಾಕೆ ಡ್ಯಾಮೇಜ್ ಮಾಡ್ಕೋಬೇಕು ಅಂತ. ನನ್ನ ಮಗ ಪಾಪ ಕೆಲವು ಕಡೆ ನಡ್ಕೊಂಬಂದ, ಕೆಲವು ಕಡೆ ಅವರಪ್ಪ ಎತ್ಕೊಂಡ್ರು. ಹಾಗೆ ನಾನು ನಾಷ್ಟ ಕಾರಲ್ಲೇ ಮಾಡಿಕೊಂಡೆ, ಲೇಟ್ ಆಗುತ್ತೆ ಅಂತ ಚಿತ್ರಾನ್ನ ಮಾಡಿದ್ವಿ. ನನ್ನ ಮಗ ನಾಷ್ಟ ಮಾಡಿರಲಿಲ್ಲ. ನಾಗರು ಮಾಡುವಾಗ ಅಲ್ಲಿ ತಿನ್ನಿಸ್ದೆ, ನಾನು ಸ್ವಲ್ಪ ತಿಂದ ಅಷ್ಟೇ. ಜ್ಯೂಸ್ ಕೊಡೋವರೆಗೂ ಬಿಡಲಿಲ್ಲ. ಅಲ್ಲಿ ಪೂಜೆ ಮಾಡುವಾಗ ಜ್ಯೂಸ್ ಕೊಟ್ಟರೆ ಬಟ್ಟೆ ಮೇಲೆಲ್ಲ ಚೆಲ್ಕೊಂಡ. ನೀರು ಹಾಕಿ ಕ್ಲೀನ್ ಮಾಡಿದೆ. ಅವನಿಗೆ ನೆಂದರೆ ಬಟ್ಟೆ ಮನೇಲಿ ಚೇಂಜ್ ಮಾಡಿಬಿಡ್ತಾನೆ, ಒಣ್ಕೊಳ್ತೆ ಬಿಡು ಬಿಸಿಲು ಅಂತ ನೈಸ್ ಮಾಡಿದೆ. ಅದಕ್ಕೆ ಸುಮ್ಮನಾದೆ. ಹೆಂಗೋ ಒಂದು 10 ನಿಮಿಷಕ್ಕೆಲ್ಲ ಬಿಸಿಲಿತ್ತಲ್ಲ, ಒಣ್ಕೊಂತು. ನೋಡಿ ಹಿಂದೆ ಬರ್ತಾ ಇದ್ದಾನೆ. ಇದೇ ನೋಡಿ ನಾವು ನಾಗರು ಮಾಡೋ ಜಾಗ. ಇಲ್ಲೇ ನಾವು ಮಾಡಿದ್ದು. ಫುಲ್ ನಾಗರು ಮಾಡೋದು ಪೂಜೆದು ವಿಡಿಯೋ ಮಾಡಿಲ್ಲ ನಾನು. ಜಸ್ಟ್ ಪೂಜೆ ಎಲ್ಲ ಆದಮೇಲೆ ವಿಡಿಯೋ ಕ್ಲಿಪ್ನ ನಾನು ತಗೊಂಡಿದ್ದೀನಿ. ಯಾಕಂದರೆ ಎಲ್ಲರೂ ಇರೋದರಿಂದ ಪೂಜೆ ಮಾಡುವಾಗ ತಗೊಳಕ್ಕಾಗಲಿಲ್ಲ ವಿಡಿಯೋ ಕ್ಲಿಪ್ನ. ಹಾಗೆ ನನ್ನ ಮಗಂಗೆ ಊಟ ಕೂಡ ಮಾಡಿಸ್ತಿದ್ದೆ ಆ ಟೈಮಲ್ಲಿ. ಅದಕ್ಕೆ ವಿಡಿಯೋ ಕ್ಲಿಪ್ಪು ನಾನು ಜಾಸ್ತಿ ತಗೊಳಕ್ಕಾಗಿಲ್ಲ, ಇಷ್ಟೇ ತಗೊಂಡಿದ್ದು. ನೀವೆಲ್ಲ ಊರಿಗೆ ಹೋಗಿ ಬಂದ್ರ, ನಾಗರು ಮಾಡಿದ್ರ, ವೀರಮಸ್ತಮ್ಮ ಮಾಡಿದ್ರ ನಿಮ್ಮ ಮನೆಯಲ್ಲಿ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಇಲ್ಲ ಯಾವಾಗ ಮಾಡ್ತೀರಾ ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ. ಇದು ನಮ್ಮೂರಲ್ಲಿರೋ ನಾವು ಮಾಡೋ ಮುನೇಶ್ವರ ದೇವಸ್ಥಾನ. ಇಲ್ಲೇ ನಾವು ಮಾಡೋದು. ಈಗ ರೀಸೆಂಟಾಗೆ ಎಲ್ಲ ಸೇರ್ಕೊಂಡು ಮಾಡಿದರು. ನಮ್ಮ ಅತ್ತೆ ಮಾವ ಹೋಗಿದ್ರು, ಬಟ್ ನಾನು ನಮ್ಮ ಹಸ್ಬೆಂಡ್ ಹೋಗಿರಲಿಲ್ಲ, ಇನ್ನು ಸ್ಕೂಲ್ ಇತ್ತು. ನನ್ನ ಮಗನಿಗೆ ಸೋಮವಾರ ಎಕ್ಸಾಮ್ ಇದೆ. ಆಲ್ರೆಡಿ ಟ್ಯೂಷನಲ್ಲಿ ವೆಡ್ನೆಸ್ಡೇ ರಿವೈಸ್ ಮಾಡಿದ್ದಾರೆ, ಬರುತ್ತೆ ಅವನಿಗೆ. ನಾನು ಕೂಡ ಸಾಯಂಕಾಲ ಹೋಗಿ ರಿವೈಸ್ ಮಾಡಬೇಕು ಅಂತ ಬಂದಿದ್ದೀನಿ, ಸಂಡೇ ಆಗಿರೋದ್ರಿಂದ. ಹಾಗೆ ನಮ್ಮ ಹಸ್ಬೆಂಡ್ಗೂ ಕೂಡ ರಜೆ ಇರೋದ್ರಿಂದ ಬಂದಿದ್ವಿ. ಹೊರಟ್ವಿ ನಡ್ಕೊಂಡು. ತುಂಬ ದೂರ ಇದೆ. ಹಾಗೆ ಸ್ವಲ್ಪ ವೀಡಿಯೋಸ್ ತಕ್ಕೊಂಡೆ, ಕ್ಲಿಪ್ನ. ರೀಲ್ಸ್ ಕೂಡ ಮಾಡಿದೆ. ನಾನು ಇನ್ಸ್ಟಾದಲ್ಲಿ ಕೂಡ ಅಪ್ಲೋಡ್ ಮಾಡಿದ್ದೀನಿ ಆಲ್ರೆಡಿ, ನೀವು ನೋಡ್ಬೋದು. ಅಂತೂ ಇಂತೂ ಮನೆ ಹತ್ರ ರೀಚ್ ಆದ್ವಿ. ನಾನು ಹೇಳಿದ್ನಲ್ಲ ಊರಲ್ಲಿ ಮನೆ ಇದೆ ಅಂತ, ನಮ್ಮ ಹಸ್ಬೆಂಡ್ ಅವ್ರ ಚಿಕ್ಕಪ್ಪನ ಮನೆ ಇದು. ನಾವು ಮನೆ ದೇವ್ರ ದೇವಸ್ಥಾನಕ್ಕೆ ಹೋದಾಗೆಲ್ಲ ಹೋಗ್ಬಿಟ್ಟು ಬರ್ತೀವಿ ಅವ್ರ ಚಿಕ್ಕಪ್ಪನ ಮನೆಗೆ. ಅಲ್ಲೇ ಹತ್ರ ಇರೋದು ದೇವಸ್ಥಾನನೂ, ಅಲ್ಲೇ ಇರೋದು. ಈಗ ನೆಕ್ಸ್ಟು ನಾವು ವೀರಮಸ್ತಮ್ಮನ ದೇವಸ್ಥಾನಕ್ಕೆ ಹೋಗಿದ್ದೀವಿ ಆಲ್ರೆಡಿ. ಪೂಜೆ ಸಾಮಾನೆಲ್ಲ ಎತ್ಕೋತಾ ಇದ್ದೀವಿ. ಪೂಜೆ ಸಾಮಾನು ದೇವ್ರ ಹತ್ರ ಎಲ್ಲ ಇಟ್ಬಿಟ್ಟು ವೀಡಿಯೋ ಮಾಡ್ಕೊಂಡಿದ್ದೀನಿ. ಪೂಜೆ ಮಾಡ್ಕೊಂಡಾಗ ವೀಡಿಯೋ ಮಾಡೋಕ್ಕಾಗಲಿಲ್ಲ. ಪೂಜೆ ಎಲ್ಲ ಚೆನ್ನಾಗಾಯಿತು ಅಂತಲೇ ಹೇಳ್ಬೋದು. ಕಾರ್ನ ಬಿಸಿಲಲ್ಲಿ ಹಾಕ್ಬಿಟ್ಟಿದ್ವಿ, ತುಂಬ ಬಿಸಿ ಆಗಿಬಿಟ್ಟಿತ್ತು ಒಳಗಡೆ ಕೂತ್ಕೊಂಡಾಗ ಕಾರು. ಅದಕ್ಕೆ ಸ್ವಲ್ಪ ನೆರಳಲ್ಲಿ ಹಾಕಿ ಆಮೇಲೆ AC ಆನ್ ಮಾಡಿದ್ವಿ ಅಂತಲೇ ಹೇಳ್ಬೋದು. ಇದಾದಮೇಲೆ ಒಳಗಡೆ ಇರೋ ದೇವಸ್ಥಾನಕ್ಕೆ ಹೋಗಿದ್ವಿ, ಲಕ್ಷ್ಮೀ ದೇವಸ್ಥಾನಕ್ಕೆ. ಇನ್ನು ಪೂಜೆ ಸ್ಟಾರ್ಟ್ ಮಾಡಿರಲಿಲ್ಲ, ಅದಕ್ಕೆ ನಾವು ಈಚೆ ಕೂತಿದ್ವಿ. ನೋಡ್ಬೋದು ನೀವು, ನನ್ನ ಮಗ, ನಾನು, ನಮ್ಮ ಹಸ್ಬೆಂಡು.
ಆಮೇಲೆ ಪೂಜೆ ಸ್ಟಾರ್ಟ್ ಮಾಡಿದ್ರು. ನಾನು ಲಕ್ಷ್ಮೀ ದೇವ್ರದ್ದು ವಿಡಿಯೋ ಫೋಟೋ ತಕ್ಕೊಳಕ್ಕಾಗಲಿಲ್ಲ, ಮರ್ತುಬಿಟ್ಟೆ. ಮನೆ ದೇವರು ಕರ್ಗುಚ್ಚಮ್ಮ ದೇವಸ್ಥಾನಕ್ಕೆ ಹೋಗಿದ್ವಿ. ನೋಡ್ಬೋದು ಪೂಜೆ ಮಾಡಿಕೊಡ್ತಾ ಇದ್ದಾರೆ ಕರ್ಗುಚ್ಚಮ್ಮ ಹಾಗೂ ವೀರಭದ್ರ ಸ್ವಾಮಿ. ಪೂಜೆ ಅಲ್ಲಾದಮೇಲೆ ಕೆಳಗಡೆ ಬಂದ್ವಿ. ಊರೊಳಗಡೆ ಇದೆ, ಇದು ಕೂಡ ದೇವಸ್ಥಾನ. ನಾವು ವರ್ಷಕ್ಕೊಂದ್ಸಲ ಎಲ್ಲ ಪೂಜೆ ಕೊಡ್ತೀವಿ ಎಲ್ಲ ದೇವ್ರಿಗೂ. ಊರಲ್ಲಿ ಆಂಜನೇಯ ಸ್ವಾಮಿಗೆ ಹಾಗೆ ಪೂಜೆ ಮಾಡಿಸಿದ್ವಿ ಅಂತಲೇ ಹೇಳ್ಬೋದು. ಹೋದ ವರ್ಷ ನಾನು ಹೋಗಿರಲಿಲ್ಲ, ನಮ್ಮ ಅತ್ತೆಯವ್ರು ಹೋಗಿದ್ದರು, ಪೂಜೆ ಮಾಡಿಸ್ಕೊಂಬಂದರು. ಅದ್ರ ಹೋದ ವರ್ಷ ನಾನು, ನನ್ನ ಮಗ, ನಮ್ಮ ಅತ್ತೆ ಎಲ್ಲ ಹೋಗಿದ್ವಿ. ಆವಾಗಂತೂ ಸಿಕ್ಕಾಪಟ್ಟೆ ಬಿಸಿಲಿತ್ತು. ಈ ಸಲ ಸ್ವಲ್ಪ ಮೋಡ ಕವಿತಿತ್ತು, ವಾತಾವರಣ ಇತ್ತು. ಇನ್ನೊಂದು ಸಲ ಆಗಲೇ ತುಂಬ ಬಿಸಿಲು ಬರ್ತಿತ್ತು. ಬಟ್ಟು ಹೋಲಿಸ್ಕೊಂಡ್ರೆ ಈ ಸಲ ಬೆಟರ್ ಅಂತ ಅನ್ನಿಸ್ತು. ಹಾಗೆ ನಾನು ಒಂದು ವಿಡಿಯೋ ಮಾಡ್ಕೊಳ್ಳೋಣ ಅಂತ ವಿಡಿಯೋ ಮಾಡ್ಕೋತಾ ಇದ್ದೀನಿ. ದೇವ್ರದ್ದು ನಂದು ಪೂಜೆ ಮಾಡಿಸಿದ್ವಿ, ಪೂಜೆ ಮಾಡಿಕೊಟ್ರು. ಕೊನೆಯದಾಗಿ ನಾವು ಬೆಟ್ಟದ ರಂಗನಾಥಂಗೆ ನಮ್ಮ ಮನೆ ದೇವ್ರಿಗೆ ಪೂಜೆ ಮಾಡಿಸ್ಬೇಕು. ಪೂಜೆ ಸಾಮಾನೆಲ್ಲ ಎತ್ಕೊಂಡು ಹೊರಟ್ವಿ. ಇದೇ ನೋಡಿ ನಮ್ಮ ಬೆಟ್ಟದ ಮೇಲಿರೋ ರಂಗನಾಥ ಸ್ವಾಮಿ ಫೋಟೋ. ಹಾಗೆ ಇಲ್ಲೂ ಚೆನ್ನಾಗಿ ಪೂಜೆ ಮಾಡಿಕೊಟ್ರು, ಜನ ಇದ್ದರು. ನಾನು ಜನ ಇಲ್ಲದೆ ಇದ್ದಾಗ ಫೋಟೋ ಮತ್ತು ವಿಡಿಯೋ ಮಾಡ್ಕೊಂಡಿದ್ದೀನಿ. ನನ್ನ ಮಗ ರಜ್ಜಿ ಚಾಕ್ಲೇಟ್ ಕೊಟ್ಟಿದ್ದು ಚಾಕ್ಲೇಟ್ ತಿಂತಾಯಿದ್ದಾನೆ, ನೀವು ನೋಡ್ಬೋದು. ಮಧ್ಯ ನಾವು ಹೋಗ್ತಾಯಿದ್ದೀವಿ ಕಾರಲ್ಲಿ, ನುಂಗ್ಬಿಟ್ಟ. ನೀರು ಅಂದ. ಸದ್ಯ ನೀರಿರೋದಕ್ಕೆ ಸರಿ ಹೋಯ್ತು, ಕುಡಿಸ್ದೆ. ಒಳಗಡೆ ಹೋಯ್ತು ಚಾಕ್ಲೇಟು, ಭಯ ಆಗೋಯ್ತು ನನಗಂತೂ. ಈ ಥರ ಎಲ್ಲ ಮಾಡ್ತಾನೆ. 3 ನಾಮ ಇಕ್ಸ್ಕೊಂಡಿದ್ನೆಲ್ಲ ನೋಡಿದ್ರಲ್ಲ ದೇವಸ್ಥಾನದಲ್ಲಿ, ಇಕ್ಕಿಸ್ಕೊತಾನೆ. ಆ ಥರ ಎಲ್ಲ ದೇವ್ರದ್ದೆಲ್ಲ ಮಾಡ್ತಾನೆ ನನ್ನ ಮಗ. ಮನೆಗೆ ಒಂದು 3:30 ಅಷ್ಟೊತ್ತು ರೀಚ್ ಆದ್ವಿ. ರಜೆ ಬಂದಾಗ ಏನು ಮಾಡ್ತೀಯಾ? ಯಾವ ಊರಿಗೆ? ಯಾವ ಊರಿಗೆ? ಬೆಂಗಳೂರು ಇದೆ ಕಣ, ಇದೇನೆ. ಬಿಗ್ಗರ್, ಸ್ಮಾಲರ್, ಬಿಗ್ಗೆಸ್ಟ್, ಸ್ಮಾಲೆಸ್ಟ್, wheel, bigger wheel, smaller wheel, biggest wheel, smallest wheel, longer, shorter, long, ruler, short ruler. ರೂಮಲ್ಲಿ ಓದ್ತೀನಿ ಅಂತ ಹೋದ, ನಾನೇ ಓದ್ತೀನಿ ನೀನು ಹೇಳ್ಕೊಡ್ಬೇಡ ಅಂತ ಅವನೇ ಓದ್ತಾ ಇದ್ದಾನೆ ನೋಡಿ. ಸಂಡೇ ಬೆಳಗ್ಗೆ ಟ್ಯೂಷನ್ ಇತ್ತು, ಕಳಿಸಿರ್ಲಿಲ್ಲ. ನಾವು ಊರಿಗೆ ಹೋಗೋದ್ರಿಂದ ಇದು ಗೊತ್ತಾಗಿಲ್ಲ, ಹೇಳ್ಕೊಡು ಅಂತ ಅಂದ, ಹೇಳ್ಕೊಟ್ಟೆ. ಐ ಹೋಪ್ ಈ ವ್ಲಾಗ್ ನಿಮಗೆಲ್ಲ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ಯಾರು ಹೊಸದಾಗಿ ನನ್ನ ಚಾನಲ್ ಎಲ್ಲ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನೆಕ್ಸ್ಟ್ ವಿಡಿಯೋ ನೋಟಿಫಿಕೇಷನ್ ಬರುತ್ತೆ. ನೆಕ್ಸ್ಟ್ ವ್ಲಾಗ್ ನೀವು ನೋಡ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಗುಡ್ ಕಮೆಂಟ್ ಮಾಡಿ. ಅಂಟಿಲ್ ದೆನ್ ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಆಲ್. ಕೀಪ್ ಸ್ಮೈಲಿಂಗ್. ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ.